ಸೊ ನಿಮಗೆ ಗೊತ್ತು ನನ್ನ ಹತ್ರ ಟ್ರಯಂಫ್ ಸ್ಕ್ರಾಂಬ್ಲರ್ 400X ಇದೆ. ಸೊ ಇಫ್ ಯು ಆರ್ ಫಾಲೋಯಿಂಗ್ ಮೈ ಚಾನಲು, ಇಲ್ಲಾಂದರೆ ನಿಮ್ಗೆ ಗೊತ್ತಾಗಿದೆ, ಹೇಳ್ಬಿಟ್ಟಿದ್ದೀನಿ ನಾನೀಗ. ಸೊ ನಿಮಗೆ ಗೊತ್ತು, ಇಫ್ ಯು ಬೈ ದಿಸ್ ಕೈಂಡ್ ಆಫ್ ಮೋಟರ್ ಸೈಕಲ್, ಹಿಮಾಲಯನೋ, ಸ್ಕ್ರಾಮ್ಲರೋ, ಗೊರಿಲ್ಲಾನೋ ಆರ್ ಈವನ್ ಹಂಟರ್ ನೀವು ಬೈ ಮಾಡಿದ್ರು, ಐ ಥಿಂಕ್ ದೀಸ್ ಡೇಸ್ ನಿಮ್ಗೆ ಗೊತ್ತು ದಟ್ ಕಂಪನೀಸ್ ಅವರು ಆರ್ ದ ಶೋರೂಮ್ ಅವರು ಬೇಸಿಕಲಿ ನಿಮ್ಗೊಂದು ಗ್ರೂಪ್ ಒಳಗಡೆ ಹಾಕ್ಬಿಡ್ತಾರೆ. ಸೊ ಆಲ್ ದ ಓನರ್ಸ್ ಆಫ್ ದಟ್ ವೆಹಿಕಲ್ದು ಗ್ರೂಪಲ್ಲಿ ಹಾಕ್ಬಿಡ್ತಾರೆ, ಅವ್ರು ರಾಯಲ್ ಎನ್ಫೀಲ್ಡ್ ಗ್ರೂಪು ಆರ್ ಟ್ರಯಂಫ್ ಗ್ರೂಪು ಆ ಥರ ಗ್ರೂಪ್ಸಲ್ಲಿ ನಿಮ್ಗೆ ಹಾಕ್ಬಿಡ್ತಾರೆ. ಸೊ ಅದಾದಮೇಲೆ ನೀವು ಗ್ರೂಪ್ ಅವ್ರ ಜೊತೆ ಮಾತಾಡ್ತೀರಾ ಆ್ಯಂಡ್ ಯು ಎಂಡ್ ಅಪ್ ಮೇಕಿಂಗ್ ಯುವರ್ ಓನ್ ಗ್ರೂಪು. ಸೊ ಯು ಬಿಕಮ್ ಎ ಮೆಂಬರು. ಸೊ ನಾನು ಅದೇ ಥರ ಐ ಆಮ್ ಅ ಮೆಂಬರ್ ಆಫ್ ಟ್ರಯಂಫ್ ಸ್ಕ್ರಾಂಬ್ಲರ್ ಓನರ್ಸ್ದು ಒಂದು ಮೆಂಬರ್ ಆಗಿದ್ದೀನಿ ನಾನು. ಸೊ ಆ ಥರ ನೀವು ಆಗಿರ್ತೀರ. ಸೊ ಅಲ್ಲಿ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ಬೇಸಿಕಲಿ ನಿಮಗೆ ಗೊತ್ತು, ಟ್ರಯಂಫ್ ಸ್ಕ್ರಾಂಬ್ಲರ್ನ ತೊಗೊಳ್ಳೋರು ಐನೋ ನೀವೇನೇ ಹೇಳ್ಬೋದು ರಿಗಾರ್ಡಿಂಗ್ ದಟ್ಟು. ನಾನು ಎಷ್ಟೊಂದು ಸಲ ನಾನು ಟೆಕ್ನಿಕಲಾಗಿ ತುಂಬ ಹೇಳ್ತಾ ಇರ್ತೀನಿ, ಲೈಕ್ ಅದನ್ನು ತೊಗೊಳ್ಳೋದು ಮೇನ್ಲಿ ಕ್ಯಾಶುವಲ್ ಟೂರಿಂಗೋಸ್ಕರ ಅಂತ. ಬಟ್ ಮೆಜಾರಿಟಿ ಪೀಪಲ್ಲು ಟ್ರಯಂಫ್ ಸ್ಕ್ರಾಂಬ್ಲರ್ನ ನಾನು ನೋಡ್ದಂಗೆ ತೊಗೋತಾ ಇರೋದು ಈಸ್ ಮೇನ್ಲಿ ಫಾರ್ ಟೂರಿಂಗು. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ಇಟ್ಟು. ಅಲ್ಲಿ ಯು ನೋ ದಟ್ ಅವರು ಆ ಮೋಟರ್ ಸೈಕಲ್ದು ಕೇಪಬಿಲಿಟೀಸ್ ಆ್ಯಂಡ್ ಎವ್ರಿಥಿಂಗು ನಿಮಗೆ ಗೊತ್ತು. ನಮ್ಮ ಥರ ಈ ಇನ್ಫ್ಲುಯೆನ್ಸರ್ಸು ಆರ್ ಮೋಟೋ ವ್ಲಾಗರ್ಸು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ತೊಗೋತಾರೆ. ಆ್ಯಂಡ್ ದೆನ್ ದೇ ಯೂಸ್ ದ ಮೋಟರ್ ಸೈಕಲ್ ಫಾರ್ ವಾಟ್ ಎವರ್ ಪರ್ಪಸ್ ದೇ ವಾಂಟ್. ಸೊ ನಾವೇ ಡಿಫೈನ್ ಮಾಡ್ತೀವಿ ಮೋಸ್ಟ್ಲಿ ಪರ್ಪಸು. ಆ್ಯಂಡ್ ಮೋಸ್ಟ್ಲಿ ನಮ್ಮನ್ನೇ ನೋಡಿಕೊಂಡು ಅವರು ಲೈಕ್ ಐಡೆಂಟಿಫೈ ಮಾಡ್ತಾರೆ ಈ ಮೋಟರ್ ಸೈಕಲ್ ತೊಗೊಳ್ಳೋದು ಈ ಪರ್ಪಸ್ಗೋಸ್ಕರ ಅಂತ. ಸೊ ಸ್ಪೀಡ್ 400ನ ತುಂಬ ಜನ ಸಿಟಿ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಜನ ಸ್ಪೀಡ್ 400ನ ಸಿಟಿ ಪರ್ಪಸ್ಗೋಸ್ಕರನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಇರೋದು. ಸೊ ನಿಮಗೆ ಗೊತ್ತು, ಮೆಜಾರಿಟಿ ಅಲ್ಲಿ ಓನರ್ಸ್ ಎಲ್ಲರೂ ಟೂರಿಂಗೇ ಮಾಡ್ತಾ ಇರೋದು. ಯಾರೂ ಅದನ್ನು ಬರೀ ಸಿಟಿಗೋಸ್ಕರ ಯೂಸ್ ಮಾಡ್ತಾ ಇಲ್ಲ. ಕೆಲವರು ಇದ್ದಾರೆ, ಮೇ ಬಿ ಒಂದು 1% 2% ಸ್ಕ್ರಾಂಬ್ಲರ್ 400Xನ ಸಿಟಿ ಪರ್ಪಸ್ಗೂ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಮೆಜಾರಿಟಿ ನಿಮಗೆ ಪ್ಯಾಷನೇಟಾಗಿ ತೊಗೊಳ್ಳೋರು ನಾನು ಹೇಳ್ತಾ ಇರೋದು. ದೇರ್ ಆರ್ ಪೀಪಲ್, ಅವರು ಓಕೆ ಇದು ನನ್ನ ಹೈಟ್ಗೆ ಸೂಟ್ ಆಗುತ್ತೆ, ನಂಗೆ ಲುಕ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತುಂಬ ಜನ ಸ್ಕ್ರಾಂಬ್ಲರ್ 400X ತೊಗೋತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ತುಂಬ ಸೀರಿಯಸ್ ಆಗಿ ಲೈಕ್ ಯೂಟ್ಯೂಬ್ ವೀಡಿಯೋ ಮಾಡೋರು ಅವ್ರು ಮೋಟೋ ಬ್ಲಾಗ್ ಮಾಡೋರಲ್ಲ, ಇದನ್ನ ತೊಗೊಳ್ಳೋದು ಮೇನ್ ರೀಸನ್ ಬಂದುಬಿಟ್ಟು ಈಸ್ ಫಾರ್ ಟೂರಿಂಗ್ ಪರ್ಪಸ್ ಓನ್ಲಿ. ಸೊ ಆ ಗ್ರೂಪಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಆ್ಯಂಡ್ ಮೆಜಾರಿಟಿ ಟೂರಿಂಗ್ ಮಾಡೋರೇ ಇರೋದು ಅಲ್ಲಿ. ಸೊ ಅಲ್ಲಿ ಒಬ್ಬರು ಐ ಥಿಂಕ್ ಅವರು 6-7 ಮಂತ್ಸ್ ಬ್ಯಾಕ್, ಐ ಥಿಂಕ್ ಜೂನ್ ಜುಲೈಯಲ್ಲಿ ಹಿ ಬಾಟ್ ಆ ಸ್ಕ್ರಾಂಬ್ಲರ್ 400X ವೈಟ್ ಕಲರ್ ವೇರಿಯಂಟು. ಸೊ ಅದನ್ನ ತೊಗೊಂಡಿದ್ರು. ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನಿಷಿಯಲಿ ಈ ವಾಸ್ ಲೈಕ್ ವೆರಿ ಎಂಥೂಸಿಯಾಸ್ಟಿಕ್ಕು. ಐ ಮೀನ್ ಅವರು ಫೋಟೋಸ್ ಎಲ್ಲ ಹಾಕ್ತಾಯಿದ್ರು, ಲೈಕ್ ನಿಮಗೆ ಗೊತ್ತಲ್ವ ನಾವು ಹೆಂಗೆ ಹಾಕ್ತೀವಿ ನೋಡಿ, ಕೆಲವು ರೀಲ್ಸಲ್ಲೆಲ್ಲ ಮಾಡ್ತೀವಿ ನೋಡಿ, ಅದೇ ಥರ ಅವ್ರ ಫೋಟೋಸ್ ಎಲ್ಲ ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಹಾಕ್ತಾಯಿದ್ರು. ತುಂಬ ಹ್ಯಾಪಿಯಾಗಿದ್ದರು ಆ ಕಸ್ಟಮರ್ ಇನ್ ದ ಸೆನ್ಸ್ ಮೆಂಬರು ಬೇಸಿಕಲಿ. ಸೊ ಅವರು ಹ್ಯಾಪಿಯಾಗಿದ್ದರು, ಸಖತ್ತಾಗಿದೆ ಮೋಟರ್ ಸೈಕಲು ಎವ್ರಿಥಿಂಗು. ನಾನಂತೂ ಜನರಲಿ ಯಾವುದೇ ಲೈಕ್ ಮೋಟರ್ ಸೈಕಲ್ ನಾನು ಐ ಮೀನ್ ಐ ಲವ್ಡ್ ಹಂಟರು, ಬಟ್ ಸ್ಟಿಲ್ ಓವರ್ ಆಗಿ ನಾನು ಅದು ಚೆನ್ನಾಗಿಲ್ಲ ಅಂತ ಏನೋ ಹೇಳ್ತಾ ಇರಲಿಲ್ಲ. ಬಟ್ ಅವ್ರು ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿದ್ದರು ಆ್ಯಂಡ್ ಸ್ವಲ್ಪ ಮುಗ್ದರು ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಅವರು ತುಂಬಾ ಲೈಕ್ ಎಂಥೂಸಿಯಾಸ್ಟಿಕ್ ಆಗಿ ಸೂಪರ್ ಆಗಿದೆ, ಅಮೇಜಿಂಗ್ ಆಗಿದೆ, ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತಾಯಿದ್ರು ತೊಗೋಬೇಕು. ಎಸ್ಪೆಷಲಿ ಯಾರಾದರೂ ಹೊಸ ಮೆಂಬರ್ ಬಂದುಬಿಟ್ರೆ ಸೂಪರ್ ಆಗಿದೆ, ನೀನು ಈ ಥರ ಮೇಂಟೈನ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇವತ್ತು ಅವ್ರು ಏನು ಮಾಡಿದ್ರು ಅಂದರೆ ಬೇಸಿಕಲಿ ಒಂದು ಪೋಸ್ಟ್ ಹಾಕ್ಬಿಟ್ರು ದ್ಯಾಟ್ ಐ ಆಮ್ ಸೆಲ್ಲಿಂಗ್ ಆಫ್ ದಿಸ್ ವೆಹಿಕಲ್ ಅಂತ, ಸ್ಕ್ರಾಂಬ್ಲರ್ 400X. ನಾವು ಆ್ಯಕ್ಚುಲಿ ಶಾಕ್ ಆಗಿಬಿಟ್ವಿ, ಯಾಕಪ್ಪ ಇವರು ಈ ಥರ ಹೇಳ್ತಾ ಇದ್ದಾರೆ, ಇವ್ರು ಇಷ್ಟೊಂದೆಲ್ಲ ಹೊಗಳ್ತಾ ಇದ್ರು ಒಂದು ವೆಹಿಕಲ್ ಬಗ್ಗೆ, ಸಡನ್ಲಿ ಏನಕ್ಕೆ ಚೇಂಜ್ ಆಗಿಬಿಟ್ರು ಇವರು ಅಂತ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಅವರು ಹ್ಯಾಪಿಯಾಗಿದ್ದರು, ಲೈಕ್ ಟೂರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ರು. ಅಟ್ಲೀಸ್ಟ್ ಅವರು ಆನ್ ದ ಫೇಸ್ ಅವರು ಹಂಗೆ ತೋರಿಸ್ತಾಯಿದ್ರು, ಖುಷಿಯಾಗಿದ್ದಾರೆ, ಮೋಟರ್ ಸೈಕಲ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಐ ಡೋಂಟ್ ನೋ ವಾಟ್ ರೀಸನ್ ಅಂತ ಅನಿಸ್ತಾಯಿತ್ತು. ಮೇ ಬಿ ನಾವು ಜನರಲಿ ನಮ್ಮದು ಗ್ರೂಪಲ್ಲಿ ಹೆಂಗೆ ಅಂದರೆ ಮೇನ್ಲಿ ಡಿಸ್ಕಸ್ ಮಾಡೋದೇ ಇದು, ಲೈಕ್ ಇಶ್ಯೂಸ್ ಬಂದಿದೆ, ಅದು ಬಂದಿದೆ. ನಿಮಗೆ ಗೊತ್ತು, ಸೋಷಿಯಲ್ ಮೀಡಿಯಾ ಹುಡುಕ್ತಾರೆ ನಿಮ್ಗೆ ಅದೇ ಬರುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಚೈನ್ ಇಶ್ಯೂಸ್ ಇದೆ, ಶಿಮ್ ನಾಯ್ಸ್ ಇದೆ, ಅದು ಇದೆ, ಇದಿದೆ, ಬ್ರೇಕ್ ಸರಿ ಇಲ್ಲ, ಅದು ಸರಿ ಇಲ್ಲ, ಬ್ರೇಕ್ ಪ್ಯಾಡ್ ಹೊಟ್ಟೋಗ್ಬಿಡುತ್ತೆ, ಇದೇ ಇಶ್ಯೂಸ್ ನೀವು ಕೇಳ್ತಾ ಇರ್ತೀರ ನೋಡಿ. ಸೊ ಅದೇ ಇಶ್ಯೂಸು ತುಂಬ ಜಾಸ್ತಿ ಆಗಿರಬೇಕು. ಮೇ ಬಿ ಅದಕ್ಕೋಸ್ಕರ ದ ರಿಲಯಬಿಲಿಟಿ ಆಫ್ ಟ್ರಯಂಫ್ ಇಲ್ಲದೆ ಇರೋದ್ರಿಂದ ಅವರು ಸೆಲ್ ಆಫ್ ಮಾಡಿದ್ರ, ಅವರು ವಾಟ್ ಎವರ್ ರೀಸನ್ ಏನಕ್ಕೆ ಸೆಲ್ ಆಫ್ ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಅವ್ರಿಗೆ ನಾನು ಆಬ್ವಿಯಸ್ಲಿ ಆ ಗ್ರೂಪಲ್ಲಿ ಕೇಳೋಕ್ಕೆ ಹೋಗಲಿಲ್ಲ, ಬಿಕಾಸ್ ಗ್ರೂಪಲ್ಲಿ ಒಬ್ಬರು ಕೇಳಿದ್ರು, ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ ಅವರು. ಸೊ ನಾನು ಇಂಡಿವಿಜುವಲಿ ಅವ್ರನ್ನ ಕೇಳಿದೆ, ಯಾಕೆ ನೀವು ವೈ ಡಿಡ್ ಯು ಸೆಲ್ ಯುವರ್ ಸ್ಕ್ರಾಂಬ್ಲರ್ 400X ಅಂತ ಕೇಳಿದೆ. ಸೊ ಆವಾಗ ಅವರು ಆನ್ಸರ್ ಹೇಳಿದ್ದು ಕೇಳಿಬಿಟ್ಟು ನಾನು ಆ್ಯಕ್ಚುಲಿ ಐ ವಾಸ್ ರಿಯಲಿ ಶಾಕ್ಡ್, ಏನಕ್ಕಪ್ಪ ಇವರು ಸೆಲ್ ಮಾಡಿದ್ರು ಅಂತ. ಆ್ಯಂಡ್ ದ್ಯಾಟ್ ಈಸ್ ವೈ ಐ ಫೆಲ್ಟ್ ದ್ಯಾಟ್ ಐ ಶುಡ್ ಡಿಸ್ಕಸ್ ದಿಸ್ ಟಾಪಿಕ್ಕು. ನಾನು ಲಾಸ್ಟ್ ವಿಡಿಯೋ ನೀವು ಮಾಡಿದ್ದು ನೋಡಿದ್ದೀರಾ, ದಟ್ ಇಟ್ ಈಸ್ ರಿಗಾರ್ಡಿಂಗ್ ವೈ ಯು ಶುಡ್ ನಾಟ್ ಬೈ ಅನ್ ADV ಫಾರ್ ಟೂರಿಂಗು ಅಂತ. ಇಟ್ಸ್ ನಾಟ್ ಅ ನೆಗೆಟಿವ್ PR. ಐ ನೋ ADV ಈಸ್ ವೆರಿ ಗುಡ್ ಫಾರ್ ಟೂರಿಂಗ್. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವರು ಲೈಕ್ ಎಲ್ಲ ಈ ಹೈಪು ನಮ್ಮ ಥರ ಇನ್ಫ್ಲುಯೆನ್ಸರ್ಸು ಮಾತಾಡೋದೆಲ್ಲ ಕೇಳಿಬಿಟ್ಟು ಓಕೆ ದಿಸ್ ಇಸ್ ದ ಬೆಸ್ಟ್ ಮೋಟರ್ ಸೈಕಲು, ಇದು ತೊಗೊಂಡ್ಬಿಟ್ರೆ ನನ್ನ ಲೈಫು ಸೆಟ್ಟಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಆ ಥರ ನೀವು ಮಾಡೋಕ್ಕೆ ಹೋಗಬಾರ್ದು ಅಂತ ನೀವು ಸ್ವಲ್ಪ ಬುದ್ಧಿ ಶಕ್ತಿ ಯೂಸ್ ಮಾಡಿ, ಕ್ರಿಟಿಕಲ್ ಥಿಂಕಿಂಗ್ ಯೂಸ್ ಮಾಡಿಬಿಟ್ಟು ಬೈ ಮಾಡಿ, ಅದೆಲ್ಲ ಯೋಚನೆ ಮಾಡಿಬಿಟ್ಟು ಇಫ್ ಯು ಫೈಂಡ್ ದಟ್ ಇಸ್ ಅ ಗ್ರೇಟ್ ಅಂದರೆ ಫೈನು. ಬಟ್ ಇವಾಗ ಇನ್ನೊಂದು ಪ್ರಶ್ನೆ ನನ್ನ ಮೈಂಡಿಗೆ ಬಂತು ಆಫ್ಟರ್ ಇವ್ರು ಹೇಳಿದ್ದು, ಲೈಕ್ ರೀಸನ್ ಹೇಳ್ತೀನಿ ಅವ್ರು ಏನಕ್ಕೆ ಸೆಲ್ ಮಾಡಿದ್ರು ಅಂತ. ಅವ್ರು ಹೇಳಿದ ರೀಸನ್ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ನಂಗೆ ಅನಿಸ್ತು ದ್ಯಾಟ್ ದೇರ್ ಆರ್ ಸಮ್ ಫ್ಯಾಕ್ಟರ್ಸು, ಎಸ್ಪೆಷಲಿ ನೀವೊಂದು
ಟೂರಿಂಗ್ ಅಂತ ಪರ್ಪಸ್ ಚೂಸ್ ಮಾಡ್ತಾ ಇದ್ದೀರಾ ಫಾರ್ ಬೈಯಿಂಗ್ ಅ ಮೋಟರ್ಸೈಕಲ್. ಮೋಟರ್ಸೈಕಲ್ ಬೈ ಮಾಡಿಬಿಟ್ಟು ನೀವು ಟೂರಿಂಗು ಇವೆನ್ಚುಲಿ ಯಾವಾಗೋ ಒಂದ್ಸಲಿ ಮಾಡೇ ಮಾಡ್ತೀರಾ, ಲೈಕ್ ಎಸ್ಪೆಷಲಿ ನೀವು ಈ ಥರ ದೊಡ್ಡ ಮೋಟರ್ಸೈಕಲ್ ತೊಗೋತೀರಾ ಅಂದರೆ. ಸೊ ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ, ನೀವು ಹಿಮಾಲಯನ್ ತೊಗೋತೀರಾ, ಹಿಮಾಲಯನ್ ಅಂತೂ ಟೂರಿಂಗ್ ಮಾಡೋದಕ್ಕೆ ಇರೋದು. ನೀವು ಇವನ್ ಸ್ಪೀಡ್ 400 ತೊಗೋತೀರಾ, ಗೊರಿಲ್ಲ 450 ತೊಗೊಳ್ತೀರಾ ಅಂದರೂ ನೀವು ಯಾವುದೋ ಒಂದು ಸಮ್ ಡೇ ಯು ವಿಲ್ ಬಿ ಡೂಯಿಂಗ್ ಅ ಟೂರಿಂಗ್ ಫಾರ್ ಶೋರು. ಬಟ್ ಕೆಲವರು ಈ ಮೋಟರ್ಸೈಕಲ್ ತೊಗೊಳ್ಳೋದೇ ಟೂರಿಂಗ್ ಪರ್ಪಸ್ಗೋಸ್ಕರ. ಸೊ ಆ ಥರ ನೀವೇನಾದರೂ ತೊಗೊಳ್ಳೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಯು ನೀಡ್ ಟು ಲುಕ್ ಇನ್ ಟು ಬಿಫೋರ್ ಪರ್ಚೇಸಿಂಗ್ ಅ ಮೋಟರ್ಸೈಕಲ್ ಫಾರ್ ಟೂರಿಂಗ್. ಸೊ ಇದೇ ಇವತ್ತಿನ ಟಾಪಿಕ್ಕು. ಸೊ ಅದು ಏನು ಅಂತ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಓಕೆ, ಇವ್ರದ್ದು ಆನ್ಸರ್ ಹೇಳ್ಬಿಡ್ತೀನಿ, ಯಾಕೆ ಇವರು ಮೋಟರ್ಸೈಕಲ್ನ ಬೇಸಿಕಲಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಹ್ಯಾಪಿಯಾಗಿ ಖುಷಿಯಾಗಿರೋರು ಏನಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಆಬ್ವಿಯಸ್ಲಿ ದಿಸ್ ಸೋಷಿಯಲ್ ಮೀಡಿಯಾ ನಿಮಗೆ ಗೊತ್ತು, ಫೇಕ್ ದುನಿಯಾ. ಸೊ ಫೇಸ್ ಅವ್ರು ಒಂಥರ ಹೇಳ್ತಾರೆ, ಒಳಗಡೆ ಏನೋ ನಡೀತಾ ಇರುತ್ತೆ. ಸೊ ಅದೇ ಥರ ಆಯಿತು ಆನ್ಸರೂ. ಸೊ ಅವ್ರು ಹೇಳ್ತಾ ಇದ್ರು ದಟ್ ಏನು ಇಶ್ಯೂಸ್ ಇಲ್ಲ, ರಿಲಯಬಿಲಿಟಿನೂ ಏನಿಲ್ಲ, ಬಿಕಾಸ್ 6 months ಅಷ್ಟೇ ಆಗಿರೋದು. ಸೊ ಫಸ್ಟ್ ಸರ್ವಿಸ್ ಅಷ್ಟೇ ಆಗಿದೆ ಅವ್ರದ್ದು. ಸೊ ಸೆಕೆಂಡ್ ಸರ್ವಿಸು ಇನ್ನೂ ಆಗಿಲ್ಲ. ಸೊ ಅದೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ರಿಲಯಬಿಲಿಟಿ ಇಶ್ಯೂಸ್ ಆ್ಯಂಡ್ ನಥಿಂಗ್ ಅವ್ರಿಗೇನೂ ಆಗಿಲ್ಲ. ಬಟ್ ಅವ್ರಿಗೆ ಏನು ಅನಿಸ್ತು ಅಂತ ಹೇಳೋದಾದರೆ, ಫಸ್ಟ್ ಥಿಂಗ್ ಅವ್ರಿಗೆ ದ ಮೈಲೇಜ್ ಆಫ್ ದ ವೆಹಿಕಲ್ಲು ಅದು ತುಂಬ ಶಾಕ್ ಆಯಿತು ಅವ್ರಿಗೆ. ಸೊ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂದರೆ 30-35 ಮೈಲೇಜ್ ಕೊಡುತ್ತೆ ನನಗೆ ಹೈವೇಸಲ್ಲಿ ನಾನು ಟೂರ್ ಮಾಡಬೇಕಾದ್ರೆ ಅಂತ ಅಂದ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದರದ್ದು ಮೈಲೇಜ್ ತುಂಬಾ ಕಮ್ಮಿ ಕೊಡ್ತಾ ಇತ್ತು ಅದು. ಲೈಕ್ ಟು ಬಿ ವೆರಿ ಆನೆಸ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ಸ್ಕ್ರಾಮ್ಲರ್ 400X ಅಂತಲೂ ಹೇಳಿದೆ, ಇನಿಷಿಯಲಿ ಸ್ವಲ್ಪ ಕಮ್ಮಿನೇ ಕೊಡುತ್ತೆ ನಿಮಗೆ, 21-23 ಅನ್ನು ಕೊಡುತ್ತೆ ಒಂದೊಂದ್ಸಲಿ. ಬರ್ತಾ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗುತ್ತೆ, 26-27 ಕೊಡುತ್ತೆ. ಸೊ ನೀವು ಹೇಳ್ಬೋದು ಮೇ ಬಿ ದಿಸ್ E20 ಪೆಟ್ರೋಲಿಂದಾನು ಆಗಿರ್ಬೋದು, ಐ ಡೋಂಟ್ ನೋ, ನಾಟ್ ವೆರಿ ಶ್ಯೂರ್. ಬೆಂಗಳೂರಲ್ಲಿದ್ದಾರೆ ಬೇಸಿಕಲಿ ಅವರು, ಸೊ ನನಗೆ ಗೊತ್ತಿಲ್ಲ ಅಲ್ಲಿ E20 ಜಾಸ್ತಿ ಸಿಗ್ತಾ ಇರ್ಬೋದು. ಬಟ್ ಅದು ಒಂದು ಇಶ್ಯೂ ಇರ್ಬೋದು, ಮೈಲೇಜ್ ಕಮ್ಮಿ ಇದೆ. ಬಟ್ ನೀವು ಈ ಗಾಡಿ ತೊಗೋಬೇಕಾದ್ರೆ ಐ ಥಿಂಕ್ ನಿಮಗೆ ಗೊತ್ತಿರಬೇಕು ದಟ್ ಇದ್ರದ್ದು ಮೈಲೇಜ್ ಇವೆನ್ಚುಲಿ ನೀವು ಬೇರೆ ಮೋಟರ್ಸೈಕಲ್ನ ಕಂಪೇರ್ ಮಾಡೋದಾದ್ರೆ, ಸ್ವಲ್ಪ ಲೆಸರ್ CC ಇರುವಂಥ ಆರ್ ಬೇರೆ ಲೆಸರ್ ಪ್ರೈಸ್ ಇರುವಂಥ ಮೋಟರ್ಸೈಕಲ್ನ ಕಂಪೇರ್ ಮಾಡಬೇಕಾದ್ರೆ ಇದ್ರ ಮೈಲೇಜ್ ಹೇಗಿದ್ರೂ ಕಮ್ಮಿ ಕೊಡುತ್ತೆ. ಈವನ್ ನಿಮಗೆ ಹಿಮಾಲಯನೂ ಮೈಲೇಜ್ ಜಾಸ್ತಿ ಕೊಡುತ್ತೆ ಇದಕ್ಕಿಂತ ಡೆಫಿನೆಟ್ಲಿ. ಬಟ್ ಅದಂತ ಅದೇನು ತುಂಬಾ ಜಾಸ್ತಿ ಕೊಡೋಲ್ಲ, 40-45 ಏನು ಕೊಡೋಲ್ಲ ಅದು. ಸೊ ಇವ್ರದ್ದು ಎಕ್ಸ್ಪೆಕ್ಟೇಷನ್ಗೆ ತುಂಬಾ ಫ್ಲ್ಯಾಟ್ ಫಾಲ್ ಆಗಿಬಿಡ್ತು. ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್, ಇವರು ಲೈಕ್ 45-50 ಇಯರ್ಸ್ ಆಗಿದೆ. ಸೊ ಹಿ ಡಸಂಟ್ ವಾಂಟ್ ಟು ಲೈಕ್ ಸ್ಪೆಂಡ್ ಸೋ ಮಚ್ ನೌ. ಓಕೆನಾ, ದಟ್ ಈಸ್ ದ ಥಿಂಗು. ಈಸ್ ವರಿಡ್ ಅಬೌಟ್ ಸೋ ಮೆನಿ ಅದರ್ ಥಿಂಗ್ಸು, ಲೈಕ್ ಮಕ್ಕಳು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಅವ್ರದ್ದು ಎಜುಕೇಷನ್ಗೆಲ್ಲ. ಸೊ ಆ ಸ್ಟೇಜಲ್ಲಿ ಇದ್ದಾರೆ ಅವರು. ಸೊ ಅದಕ್ಕೋಸ್ಕರ ಮೇ ಬಿ ದಟ್ ಈಸ್ ಆಲ್ಸೋ ಅನ್ ಇಶ್ಯೂ. ಸೊ ಅವ್ರಿಗೆ ದ ಕಾಸ್ಟ್ ಇದೆ ನೋಡಿ, ದ ಬಜೆಟ್ ತುಂಬಾ ಇಶ್ಯೂ ಆಯಿತು ಅಂತ ಹೇಳಿದ್ರು ಅವರು. ಇನ್ನೊಂದು ಏನು ಅಂದರೆ, ಅವರು ಇನಿಷಿಯಲಿ ಏನು ಅವರು ಅಂದ್ಕೊಂಡಿದ್ರು ರಿಗಾರ್ಡಿಂಗ್ ಟೂರಿಂಗು, ನಾನು ಯಾವಾಗಲೂ ಟೂರ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಎಂಜಾಯ್ ದ ಟೂರಿಂಗು, ಅದು ಅವ್ರಿಗೆ ಆ ಫೀಲ್ ಬರಲಿಲ್ಲ. ಆ್ಯಂಡ್ ಅವ್ರು ಏನು ಹೇಳಿದ್ರು ಗೊತ್ತಾ, ಅವ್ರೇನು ಅಂದ್ಕೊಂಡಿದ್ರು ಅಂದರೆ, ಬಿಕಾಸ್ ಸ್ಕ್ರಾಮ್ಲರ್ 400X ಇಟ್ ಈಸ್ ವೆರಿ ಗುಡ್ ಸಸ್ಪೆನ್ಷನ್ ಟ್ರಾವೆಲ್ಲು. ಸೊ ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತು ಡಬ್ಬಾ ರೋಡ್ಸ್ ಇದೆ. ಸೊ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೆ, ಬೆಂಗಳೂರಲ್ಲಿ ಆರಾಮಾಗಿ ರೈಡ್ ಮಾಡ್ತಾ ಇರ್ಬೋದು, ಏನೂ ಪ್ರಾಬ್ಲಮ್ ಇರಲ್ಲ, ಏನೂ ಇಶ್ಯೂ ಇರಲ್ಲ. ಸಿಟಿಯಲ್ಲೂ ಆರಾಮಾಗಿ ರೈಡ್ ಮಾಡ್ಬೋದು ನಾನು. ಬಟ್ ಟೂರಿಂಗ್ ಮಾಡಬೇಕಾದ್ರೆ ಸೂಪರ್ ಆಗಿರುತ್ತೆ. ಸೊ ಎರಡೂ ಪರ್ಪಸ್ ಸೂಟ್ ಆಗುತ್ತೆ. ಸೊ ಸ್ಕ್ರಾಮ್ಲರ್ ತೊಗೊಳ್ಳೋರು ತುಂಬ ಜನ ಹಂಗೆ ಮಲ್ಟಿಪರ್ಪಸ್ಸು, ಸಿಟಿ ಟೂರಿಂಗು, ಆಫ್ ರೋಡ್ ಎಲ್ಲ ಆಗುತ್ತೆ ಅಂತ. ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಸಿಟಿಯಲ್ಲಿ ಅವ್ರು ಸ್ವಲ್ಪ ಹೈಟ್ ಕಮ್ಮಿ ಅವ್ರದ್ದು, ಅವರೊಂದು 5'6", 5'7" ಇದ್ದಾರೆ. ಸೊ ನನಗೇನೆ 835 mm, ನಾನು 5'8", 5'9" ಅರೌಂಡ್ ಇದ್ದೀನಿ. ಸೊ ನನಗೇನೆ ಸ್ವಲ್ಪ ಹೈಟ್ ಇದೆ. ಬಟ್ ಫಾರ್ ಮೀ ಸಿಟಿಯಲ್ಲಿ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ ನನಗೆ. ಮೇನ್ಲಿ ಆಫ್ ರೋಡ್ ಸಿನಾರಿಯೋ ಅವ್ರು ಕೆಲವು ಟೈಮ್ ನಾನು ಅದೇ ಹೇಳ್ತಾ ಇಲ್ವಾ, ಹಿಲ್ಲಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಷ್ಟೇ. ಸಿಟಿಯಲ್ಲಿ ನನಗೆ ತುಂಬಾ ಈಸಿ ಇದೆ. ಬಟ್ ಅವ್ರಿಗೆ ಸಿಟಿಯಲ್ಲಿ ಕಷ್ಟ ಆಗ್ತಾಯಿದೆ, ಬಿಕಾಸ್ ನಿಮಗೆ ಗೊತ್ತು ಬ್ಯಾಂಗ್ಳೂರು ಯಾವ ಥರ ಟ್ರಾಫಿಕ್ ಇದೆ ಅಲ್ಲಿ. ಸಿಟಿಯಲ್ಲಿ ಸ್ಕ್ರಾಮ್ಲರ್ 400X ಐನೋ ಲೈಟ್ ಇದೆ ಅಂತ ಹೇಳ್ಬೋದು ನೀವು, ಎಷ್ಟೊಂದು ಜನ ವೀಡಿಯೋಸಲ್ಲಿ ಅದೇ ಹೇಳ್ತಾರೆ. ಅದೇ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮೀನ್ ಯು ಸೇ ಇಟ್ ಈಸ್ ಲೈಟು, ಇಟ್ ಈಸ್ ಫಾರ್ ಯು. ಎಲ್ಲ ಹೈಟ್ ರೈಡರ್ಸ್ಗೆ, ಎಲ್ಲ ಥರ ಲೈಕ್ ವೆಯ್ಟು, ಎಲ್ಲ ಏಜ್ ರೈಡರ್ಸ್ಗೂ ಲೈಟ್ ಅಲ್ಲ ಅದು. ಸೊ ಅವ್ರಿಗೆ ಸ್ವಲ್ಪ ಹೆವಿ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಅವ್ರಿಗೆ ಇಷ್ಟೊಂದು ಕಷ್ಟಪಟ್ಬಿಟ್ಟು ನಾನು ಸಿಟಿಯಲ್ಲಿ ಯಾವಾಗಲೂ ರೈಡ್ ಮಾಡಬೇಕಾ, ನಂಗೆ ಟೂರಿಂಗೂ ಅಷ್ಟೊಂದೇನು ಆಸೆ ಇಲ್ಲ ಅಂತ ಅನಿಸ್ತು. ಆ್ಯಂಡ್ ರೆಗ್ಯುಲರಾಗಿ ಅವ್ರೇನು ಎವ್ರಿಡೇ ಲೈಕ್ ಬೈಕಲ್ಲಿ ಹೋಗಲ್ಲ ಅವರು, ಅಪರೂಪಕ್ಕೆ ಹೋಗೋದವರು. ಅವ್ರ ಹತ್ರ ಸ್ಕೂಟಿ ಇದೆ. ಬಟ್ ಸ್ಟಿಲ್ ಅವ್ರಿಗೆ ಏನು ಅಂದರೆ, ನಾನು ಎವ್ರಿ ಟೈಮು ನಾನು ಸಿಟಿಯಿಂದ ಆಚೆ ಹೋದಾಗ ನಂಗೆ ತುಂಬ ಕಷ್ಟ ಆಗುತ್ತೆ, ನನಗೆ ಅದನ್ನು ಕಾಲಿಡೋದು ಎವ್ರಿಥಿಂಗ್ ಅಂತ ಅನಿಸ್ತು. ಸೊ ಸೀಟ್ ಹೈಟ್ ಒಂದು ಇಶ್ಯೂ ಆಗಿದೆ ಅವ್ರಿಗೆ. ಬಟ್ ಎಸ್, ಅದು ಹಂಗೆ ನೀವು ಹೇಳ್ಬೋದು ಕಲಿಬೇಕಲ್ಲಪ್ಪ ಅಂತೆಲ್ಲ ಹೇಳ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಅವ್ರಿಗೆ ಬಿಟ್ಟಿದ್ದು. ಸೊ ಆ ಥರ ಹೇಳಿದ್ರು ಅವರು. ಆ್ಯಂಡ್ ಅವ್ರಿಗೆ ಮೇನ್ ಪಾಯಿಂಟ್ ಏನು ಗೊತ್ತಾ ಅವ್ರದ್ದು, ಇಲ್ಲಿ ದ ಎಂಟೈರ್ ಪಾಯಿಂಟ್ ಬಂದು, ಒಂದು ನಮ್ಮ ಮೈಲೇಜ್ ಒಂದು ಹೇಳಿದ್ರು ಅವರು, ಎಸ್ಪೆಷಲಿ ಟೂರಿಂಗ್ ಮಾಡಬೇಕಾದ್ರೆ. ಇನ್ನೊಂದೇನೆಂದರೆ, ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಟೂರಿಂಗ್ ಮಾಡೋಕ್ಕೆ. ನಾನು ಅಷ್ಟೊಂದೆಲ್ಲ ಖರ್ಚು ಮಾಡಬೇಕು, ಅಲ್ಲಿ ಹೋಗ್ಬಿಟ್ಟು ಹೋಟೆಲೆಲ್ಲ ಬುಕ್ ಮಾಡಬೇಕು, ನಾನು ಲಗೇಜ್ ತಿರ್ಗಾ ಕ್ಯಾರಿ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಆಲ್ ದೋಸ್ ಥಿಂಗ್ಸ್ ನನಗೆ ಕಷ್ಟ ಆಗ್ತಾಯಿದೆ, ಐ ಆಮ್ ನಾಟ್ ಎಂಜಾಯಿಂಗ್ ದಟ್ ಮಚ್ ಟೂರಿಂಗ್ ಆ್ಯಂಡ್ ಎವ್ರಿಥಿಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ಹೇಳಿದಾಗ ನನಗೆ ಒಂದು ಥಿಂಗ್ ಅರ್ಥ ಆಯಿತು, ಇಸ್ ದಟ್ ತುಂಬ ಜನ ದಿಸ್ ಇಸ್ ದ ಪ್ರಾಬ್ಲಮ್. ಅವರು ಬಿಫೋರ್ ಚೂಸಿಂಗ್ ಅ ಮೋಟರ್ಸೈಕಲ್ಲು ಫಾರ್ ಟೂರಿಂಗ್, ಅಂದರೆ ಸ್ಪೆಸಿಫಿಕಲಿ ಫಾರ್ ಟೂರಿಂಗು. ನೀವು ಅಪರೂಪಕ್ಕೆ ಯಾವಾಗ ಟೂರಿಂಗ್ ಮಾಡ್ತೀರ, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗು. ಸ್ಪೆಸಿಫಿಕಲಿ ಫಾರ್ ಟೂರಿಂಗ್ ಚೂಸ್ ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಇದನ್ನು ಮಿಸ್ಟೇಕ್ಸ್ ಮಾಡದೇ ಇರಲಿ ಅಂದರೆ ನೀವು ದೀಸ್ ಫ್ಯಾಕ್ಟರ್ಸ್ನ ಚೆಕ್ ಮಾಡಿ, ಅದಾದಮೇಲೆ ನೀವು ಬೈ ಮಾಡಿದ್ರೆ ದೆನ್ ಇಟ್ ಈಸ್ ಫೇರ್ ಇನಫ್. ಸೊ ಯಾವ್ಯಾವ ಫ್ಯಾಕ್ಟರ್ ಅಂತ ಕೇಳೋದಾದರೆ, ಫಸ್ಟ್ ಥಿಂಗು ಫಾರ್ ಮೀ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಬಜೆಟ್.
ಸೊ ಬಜೆಟ್ನಾಗ ತುಂಬ ಕ್ಲಿಯರಾಗಿ ಚೆಕ್ ಮಾಡಿ. ಬಜೆಟ್ ಅಂದರೆ ಯಾವ ಬಜೆಟ್ ಅಂತ ಹೇಳ್ತೀನಿ. ಫಸ್ಟು ಆಬ್ವಿಯಸ್ಲಿ ಇದು ಇನಿಷಿಯಲ್ ಬೈಯಿಂಗ್ ಕಾಸ್ಟು. ಇನಿಷಿಯಲ್ ಬೈಯಿಂಗ್ ಕಾಸ್ಟ್ ಬಗ್ಗೆ ನಾನು ತುಂಬ ಸಲ ವಿಚಾರಣೆ ಮಾಡಿದ್ದೀನಿ. ನೀವು ಇನಿಷಿಯಲ್ ಬೈಯಿಂಗ್ ಕಾಸ್ಟು ಯು ಶುಡ್ ಕನ್ಸಿಡರ್. ಫಸ್ಟು ನೀವು ಬೈಕ್ನ ನೀವು ಬೈ ಮಾಡಬೇಕು, ಓಕೆನಾ. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ರೈಡಿಂಗ್ ಗೇರ್ಸ್ ತೊಗೋಬೇಕು. ಐನೋ ನಾವು ಎಷ್ಟೇ ಹೇಳಿದ್ರು ಇನ್ಫ್ಲುಯೆನ್ಸರು ಜನ ರೈಡಿಂಗ್ ಗೇರ್ಸೇ ತೊಗೋತಾ ಇಲ್ಲ ಇತ್ತೀಚೆಗೆ. ಐ ಡೋಂಟ್ ನೋ ಏನಾಗ್ಬಿಟ್ಟಿದೆ, ಉಲ್ಟಾ ಹೋಗ್ತಾ ಇದ್ದಾರೆ ಈಗ ಸ್ವಲ್ಪ ಜನ. ಈಗ ರೈಡಿಂಗ್ ಗೇರ್ಸ್ ಬಗ್ಗೆ ಸೀರಿಯಸ್ನೆಸ್ ಕಳೀತಾ ಇದ್ದಾರೆ ಜನ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಐ ನೋ ಅದು ಇವೆನ್ಚುಲಿ ನಿಮಗೆ ಅದು ಯಾವಾಗ ಯೂಸ್ ಆಗುತ್ತೆ ಗೊತ್ತಾಗಲ್ಲ ನಿಮಗೆ. ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ರೈಡಿಂಗ್ ಗೇರ್ಸು. ಈವನ್ ಬೂಟ್ಸ್ ಮೇಲೂ ಇನ್ವೆಸ್ಟ್ ಮಾಡಿ. ಐ ಥಿಂಕ್ ಬುಲ್ಲು ಬೈಕರ್ ಅವರು ಒಂದು ಒಳ್ಳೆ ಬೂಟ್ಸ್ ಲಾಂಚ್ ಮಾಡಿದ್ದಾರೆ ಹ್ಯಾಂಡ್ಲಿದು. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಚೀಪಾಗಿದೆ, ಅರೌಂಡ್ 7,000-8,000. ಎರಡು ಥರ ಇದೆ ಅವ್ರದ್ದೊಂದು. ನಾರ್ಮಲ್ ಐ ಥಿಂಕ್ ನಾರ್ಮಲ್ ಸಿಟಿ ಯೂಸ್ಗೆ ಒಂದಿದೆ, ಐ ಥಿಂಕ್ 3,000 5,000 ಸಮಥಿಂಗು, ಆ್ಯಂಡ್ 8,000 ಸಮಥಿಂಗ್ ಏನಿದೆ ಅದು ಇದೆ. ಐ ಥಿಂಕ್ ನಿಮಗೆ ಬಜೆಟಲ್ಲಿ ಇದ್ದೀರಾ ಅಂದರೆ ಅದನ್ನು ಚೂಸ್ ಮಾಡ್ಬೋದು. ರೈಡಿಂಗ್ ಜಾಕೆಟ್ ತುಂಬ ಜನ ತಗೋತಾ ಇದ್ದಾರೆ, ಗ್ಲೌಸ್ ತಗೋತಾ ಇಲ್ಲ. ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಬೈಯಿಂಗ್ ದ ಗ್ಲೌಸು. ಸೊ ಗ್ಲೌಸ್ ಮೇಲೆ ಇನ್ವೆಸ್ಟ್ ಮಾಡಿ, ರೈಡಿಂಗ್ ಜಾಕೆಟ್ ಆಲ್ಸೋ. ಸೊ ನೀವು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ರೈಡಿಂಗ್ ಗೇರ್ಸ್ ಫಸ್ಟ್ ಆಫ್ ಆಲು. ಸೆಕೆಂಡ್ ಬಂದ್ಬಿಟ್ಟು ನಿಮ್ಮದು ಲಗೇಜ್ ಸಿಸ್ಟಮ್ ಮೇಲೂ ನೀವು ಇನ್ವೆಸ್ಟ್ ಮಾಡಲೇಬೇಕು. ತುಂಬ ಜನ ಅನ್ಕೋತಾರೆ ಲಗೇಜ್ ಇಲ್ಲದೆ ಹೆಂಗೋ ಟೈಮ್ ಮಾಡ್ಕೊಂಡು ಹೋಗ್ತೀನಿ ಅಂತ. ದ ಥಿಂಗ್ ಇಸ್ ಏನು ಗೊತ್ತಾ, ದ ಪಾಯಿಂಟ್ ಏನು ಗೊತ್ತಾ, ನೀವು ಜಾಸ್ತಿ ಖರ್ಚು ಮಾಡಿ ಕಮ್ಮಿ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ. ದ ಮೇನ್ ಪಾಯಿಂಟ್ ಏನಂದರೆ ವಾಟ್ ಎವರ್ ಲಗೇಜ್ ಯು ಆರ್ ಕ್ಯಾರಿಂಗ್ ಬಿಹೈಂಡ್ ಇನ್ ಯುವರ್ ಬೈಕು ಪ್ರಾಪರಾಗಿ ಮೌಂಟ್ ಆಗಿರಬೇಕು. ಆ ಕಡೆ ಈ ಕಡೆ ಅಲ್ಲಾಡಬಾರ್ದು, ಬೀಳಬಾರ್ದು. ಸೊ ನಿಮ್ಗೆ ಲೂಸ್ ಆಗ್ತಾ ಇದೆ, ನಿಮಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ, ಪ್ರತಿ ಸಲ ಮೌಂಟ್ ಮಾಡ್ತಾ ಇರಬೇಕಂದ್ರೆ ನಿಮ್ಮದು ಎಂಟೈರ್ ಟ್ರಿಪ್ಪು ತುಂಬ ಹಾರಿಬಲ್ ಆಗಿಬಿಡುತ್ತೆ. ಪ್ರತಿ ಸಲ ನೀವು ಗಾಡಿನ ನಿಲ್ಲಿಸಬೇಕು ಜಸ್ಟ್ ಟು ಟೈ ದ ಲಗೇಜು, ಮೌಂಟ್ನ ಸರಿ ಮಾಡೋಕ್ಕೆ. ಎಸ್, ಅಪರೂಪಕ್ಕೆ ನಾನು ಅದೊಂದು ಜರ್ನಿ ಆ್ಯಕ್ಚುಲಿ. ಇನಿಷಿಯಲಿ ನೀವು ಗೊತ್ತಾಗಲ್ಲ ಯಾವುದು ಕರೆಕ್ಟ್ ಲಗೇಜ್ ಅಂತ. ಸೊ ನೀವು ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ. ಸೊ ಯು ವಿಲ್ ಬಿ ಸ್ಪೆಂಡಿಂಗ್ ಅ ಲಾಟ್ ಅಮೌಂಟ್ ಫಾರ್ ಲಗೇಜು. ನಿಮಗೆ ಈ ಲಗೇಜ್ ಕರೆಕ್ಟ್ ಅಂತ ಅನ್ಸುತ್ತೆ, ಆಮೇಲೆ ತಿರ್ಗಾ ಚೇಂಜ್ ಮಾಡ್ತೀರಾ. ಸೊ ಲಗೇಜ್ ನೀವು ಏಲ್ ಬ್ಯಾಗು, ಸ್ಯಾಡಲ್ ಬ್ಯಾಗು, ಇಲ್ಲ ಹಾರ್ಡ್ ಲಗೇಜು, ಇಲ್ಲ ನಂತರ ಇವಾಗ ಬ್ಯಾಕ್ ಪ್ಯಾಕ್ ನಾನೇ ಹಿಂದ್ಗಡೆ ಟೈ ಮಾಡ್ತಾ ಇದ್ದೀನಿ, ಆ ಥರ ಇವೆನ್ಚುಲಿ ನೀವು ಆಗ್ಬೋದು. ವಾಟ್ ನೀವು ಆಗ್ತೀರಾ ಅಂತ ಗೊತ್ತಿಲ್ಲ ಅದು. ಸೊ ಯು ವಿಲ್ ಬಿ ಎಕ್ಸ್ಪೆರಿಮೆಂಟಿಂಗ್ ಅ ಲಾಟ್, ನಿಜ ಹೇಳ್ತಾ ಇದ್ದೀನಿ. ಸೊ ಅದ್ರ ಮೇಲೂ ನೀವು ಎಕ್ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಯು ಹ್ಯಾವ್ ಟು ಸ್ಪೆಂಡ್ ಆನ್ ಹೋಟೆಲ್ಸು, ಹೋಟೆಲ್ ಬುಕಿಂಗ್ ಮೇಲೆ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಮೆನಿ ಅದರ್ ಥಿಂಗ್ಸ್ ಮೇಲೆ ನೀವು ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ. ಸೊ ಬಜೆಟ್ನ ನೀವು ತುಂಬ ಫೋಕಸ್ ಮಾಡ್ಕೊಂಡು ಬೈ ಮಾಡಿ. ಆದಷ್ಟು ನೀವು ನೋಡಿ ದಟ್ ನಿಮ್ಮ ಬಜೆಟು ಅನ್ನೆಸೆಸರಿಲಿ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಅಂತ ನೀವು ನೋಡ್ಕೊಳ್ಳಿ. ಸೊ ಎಸ್ಪೆಷಲಿ ಇವಾಗ ಕಾಸ್ಟ್ಲಿ ಜಮಾನ ಇದೆ, ಆ್ಯಂಡ್ ಇವಾಗ ತುಂಬಾ ಎಕ್ಸ್ಪೆನ್ಸ್ ಆಗಿದೆ ನಿಮಗೆ ಮೋಟರ್ ಸೈಕಲ್. ಎಸ್ಪೆಷಲಿ ನಿಮಗೆ ಇವಾಗ 350cc ಮೇಲಿರೋ ಮೋಟರ್ ಸೈಕಲು 40% ಆಗಿದೆ. ಮೊದಲು ಇದ್ರ ಬಗ್ಗೆ ನಾನು ಅಷ್ಟೊಂದು ಡಿಸ್ಕಸ್ ಮಾಡ್ತಿರಲಿಲ್ಲ ಸೀರಿಯಸ್ಲಿ, ಬಟ್ ಇವಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಮೋಟರ್ ಸೈಕಲು. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮೋಟರ್ ಸೈಕಲ್ ತೊಗೋಬೇಕು ಬಜೆಟ್ ನೋಡಿಕೊಂಡು. ಆ್ಯಂಡ್ ಇನಿಷಿಯಲ್ ಬೈಯಿಂಗ್ ಕಾಸ್ಟ್ ಬಿಟ್ಟರೆ ದ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಿಮ್ಮದು ರೆಗ್ಯುಲರ್ ಮೇಂಟೆನೆನ್ಸು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕೆಲವರು ಮೇಂಟೆನೆನ್ಸ್ ಅಂದರೆ ಏನು ಅನ್ಕೋತಾರೆ ಅಂದರೆ ನಿಮ್ಮದು ಏನೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಹೊಟ್ಟೋಗ್ಬಿಟ್ರೆ ಅವ್ರು ಸೋ ಮೆನಿ ಥಿಂಗ್ಸು, ಅದೆಲ್ಲ ನಾವು ಗೆಸ್ ಮಾಡೋಕ್ಕಾಗಲ್ಲ. ಸೊ ರೆಗ್ಯುಲರ್ ಮೇಂಟೆನೆನ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ಆ್ಯಕ್ಚುಲಿ ದ ಮೋಸ್ಟ್ ಇಂಪಾರ್ಟೆಂಟ್ ರೆಗ್ಯುಲರ್ ಮೇಂಟೆನೆನ್ಸ್ ಇಸ್ ದ ಫ್ಯೂಲು. ಸೊ ನಿಮ್ಮದು ಮೈಲೇಜ್ ಎಷ್ಟು ಕೊಡ್ತಾ ಇದೆ ನೋಡಿ, ಆ ಮೈಲೇಜ್ಗೆ ಸೂಟ್ ಆಗುತ್ತಾ ಇಲ್ವಾ ಅದನ್ನು ಫಸ್ಟು ನೋಡಿ. ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಲುಕ್ ಇಸ್ ದ ಮೈಲೇಜು. ಸೊ ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆಯಾ, ಅಗೇನ್ ದಟ್ ಈಸ್ ಅ ಏಜ್ ಓಲ್ಡ್ ಥಿಂಗು. ಎಷ್ಟು ಕೊಡ್ತಾ ಇದೆ ಅಂತ ಎಲ್ಲರೂ ಕೇಳ್ತಾರೆ ನೋಡಿ. ಐ ಥಿಂಕ್ ಇಟ್ಸ್ ಸ್ಟಿಲ್ ಇವಾಗಲೂ ಇಂಡಿಯಾದಲ್ಲಿ ಅದನ್ನೇ ನೋಡ್ಕೋಬೇಕಾಗತ್ತೆ ನೀವು. ಸೊ ಎಷ್ಟು ಕೊಡ್ತಾ ಇದೆ, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಬಜೆಟು, ನಿಮ್ದು ಏನು ಫಿನಾನ್ಷಿಯಲ್ ಸ್ಟೇಟಸ್ ಇದೆ. ಸೊ ನೀವು ಕಂಫರ್ಟೇಬಲ್ ಆಗಿದ್ದೀರಾ ಅಂದರೆ ಫೈನು. ಲೈಕ್ ಇವ್ರು ಹೇಳಿದ್ರೆ ನೋಡಿ ಎಕ್ಸಾಂಪಲ್, ಇವ್ರಿಗೆ ಅದು ಸ್ವಲ್ಪ ಕಮ್ಮಿನೇ ಅಂತ ಅನಿಸ್ತಾ ಇದೆ ಮೈಲೇಜು. ಸೊ ಮೇ ಬಿ ದಟ್ಸ್ ಅ ಪ್ರಾಬ್ಲಮ್ ಫಾರ್ ಹಿಮ್ಮು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೈಲೇಜು. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಐ ವುಡ್ ಸೇ ಈಸ್ ದ ಬ್ರೇಕ್ ಪ್ಯಾಡ್ಸು. ಸೊ ಬ್ರೇಕ್ ಪ್ಯಾಡ್ಸು ನೀವು ತುಂಬ ಸಲ ಚೇಂಜ್ ಮಾಡ್ತಾ ಇರ್ತೀರಾ. ಸೊ ಬ್ರೇಕ್ ಪ್ಯಾಡ್ದು ಮೇಂಟೆನೆನ್ಸು ನೋಡ್ತಾ ಇರಿ. ಬೇಸಿಕಲಿ ರೆಗ್ಯುಲರ್ ಆಗಿ ನೀವು ಏನು ಚೇಂಜ್ ಮಾಡ್ತೀರಾ, ಸೊ ಬ್ರೇಕ್ ಪ್ಯಾಡ್ಸನ್ನು ತುಂಬ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತೀರಾ. ಅದು ನಿಮಗೆ ಎಕ್ಸ್ಪೆನ್ಸಿವ್ ಅನ್ಸುತ್ತಾ ಇಲ್ವಾ ಅಂತ. ಬಿಕಾಸ್ ನಿಮಗೆ ಗೊತ್ತು ಹಿಮಾಲಯನ್ದು ಬ್ರೇಕ್ ಪ್ಯಾಡ್ಸ್ ಅರೌಂಡ್ 3,500 ಇದೆ. ಬಟ್ ಒನ್ ಗುಡ್ ಥಿಂಗ್ ಇಸ್ ಅದು ತುಂಬ ಲಾಂಗ್ ಟರ್ಮ್ ನಿಮಗೆ ಬರುತ್ತೆ, ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಎಷ್ಟು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕು ಆ್ಯಂಡ್ ಎಷ್ಟು ಕಾಸ್ಟ್ ಇದೆ ಎರಡೂ ನೋಡ್ಕೊಳ್ಳಿ ಬ್ರೇಕ್ ಪ್ಯಾಡು. ಅದು ಬಿಟ್ಟರೆ ದ ಥರ್ಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ದ ಆಯಿಲ್ ಫಿಲ್ಟರು, ಆಯಿಲು, ಆಮೇಲೆ ದ ಏರ್ ಫಿಲ್ಟರು. ಸೊ ಇದ್ರದ್ದು ಓವರ್ ಆಲ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಇದನ್ನು ನೋಡ್ಕೊಳ್ಳಿ. ಸೊ ಹೌ ಮಚ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ಬಿಟ್ಟರೆ ಟೈರ್ಸು, ಎಸ್ ಟೈರ್ಸೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೈರ್ಸ್ ನೀವು ಇನ್ ಕೇಸ್ ಅಪ್ಗ್ರೇಡ್ ಮಾಡಬೇಕಂತ ಇದ್ದೀರಾ ಅಥವಾ ನೀವು ಆ ಟೈರ್ಸ್ನ ಚೇಂಜ್ ಮಾಡಬೇಕಂದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಇದನ್ನು ನೀವು ಚೆಕ್ ಮಾಡ್ಕೊಂಡಿರಿ. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಇಸ್ ದ ಚೈನ್. ಸೊ ಚೈನ್ ಒಂದು ಐ ಥಿಂಕ್ ಇವೆನ್ಚುಲಿ ನೀವು ಚೇಂಜ್ ಮಾಡ್ತೀರಾ. ಸೊ ಚೈನ್ದು ಓವರ್ ಆಲ್ ಎಷ್ಟು ಕಾಸ್ಟ್ ಆಗುತ್ತೆ ನಂದು ನೀವು ಕನ್ಸಿಡರ್ ಮಾಡಿದ್ರೆ ಅರೌಂಡ್ 12,000 ಆಗುತ್ತೆ ಆ್ಯಕ್ಚುಲಿ. ಸೊ ದಟ್ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ಥಿಂಗು. ಬಟ್ ಇವೆನ್ಚುಲಿ ನಾನು ಸಮ್ ಡೇ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಚೈನ್ ಎಷ್ಟಾಗುತ್ತೆ ಅಂತ. ಅದು ಬಿಟ್ಟರೆ ಬೇರೆ ಎಕ್ಸ್ಪೆನ್ಸಸ್ ನೀವು ಅಷ್ಟೊಂದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅರೌಂಡ್ 20,000 to 30,000 ಆಗ್ಬೋದು. ನಾನು ಹೇಳ್ತಾ ಇರೋದು ದೊಡ್ಡ ಎಕ್ಸ್ಪೆನ್ಸ್, ಏನಾದರೂ ದೊಡ್ಡ ಡ್ಯಾಮೇಜ್ ಆದರೆ ಅದರಲ್ಲಿ ಅವ್ರೇನಾದರೂ ಇನ್ಸಿಡೆಂಟ್ ಆಗಿಬಿಟ್ರೆ, ಮಿಸ್ಆ್ಯಪ್ ಆಗಿಬಿಟ್ರೆ ಐ ಥಿಂಕ್ ಅವಾಗ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಆವಾಗ ಅದನ್ನು ನೋಡ್ಕೊಳ್ಳಿ. ಸೊ ಬಜೆಟ್ ಆಯಿತು. ಸೆಕೆಂಡ್ ಬಂದುಬಿಟ್ಟು ಈಸ್ ದ ಸರ್ವಿಸ್ ಸೆಂಟರ್. ಸೊ ಸರ್ವಿಸ್ ಸೆಂಟರ್ ಬಗ್ಗೆ ಅವ್ರ ಸರ್ವಿಸ್ ಬಗ್ಗೆ ಇದು ನೀವು ತುಂಬ ಇಂಪಾರ್ಟೆಂಟಾಗಿ ನೋಡಿ. ಸೊ ಇಲ್ಲಿ ಎರಡು ಥಿಂಗ್ ನೀವು ನೋಡಬೇಕಾಗುತ್ತೆ. ಒಂದು ನಿಮ್ಮದು ಮೋಟರ್ ಸೈಕಲ್ ರಿಲಯಬಲ್ ಇದೆಯಾ. ಸೆಕೆಂಡ್ ಬಂದುಬಿಟ್ಟು ರಿಲಯಬಲ್ ಇಲ್ಲ ಅಂದರೆ
ಸರ್ವಿಸ್ ಸೆಂಟರ್ ಎಷ್ಟು ಕಡೆ ಇದೆ, ಹೌ ಮೆನಿ ಸರ್ವಿಸ್ ಸೆಂಟರ್ ಇದೆ, ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿದೆಯಾ ಅದು. ಥರ್ಡ್ ಬಂದುಬಿಟ್ಟು ಆಬ್ವಿಯಸ್ಲಿ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಯಾವ ಥರ ಇದೆ. ಸೊ ಎಸ್ಪೆಷಲಿ ನಾನು ಟೂರಿಂಗ್ ವಿಚಾರ ಮಾತಾಡೋದ್ರೆ ಇದನ್ನು ನೀವು ನೋಡಲೇಬೇಕಾಗುತ್ತೆ, ಅದರ್ವೈಸ್ ನೀವು ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀರಾ. ಮೊದಲೇ ಹೇಳ್ತಾ ಇದ್ದೀನಿ ನಾನು. ಸೊ ಯು ಹ್ಯಾವ್ ಟು ಸಿ ವೆದರ್ ನಿಮಗೆ ಸರ್ವಿಸ್ ಸೆಂಟರ್ ತುಂಬ ಅವೈಲಬಿಲಿಟಿ ಇದೆಯಾ. ಇಟ್ ಡಿಪೆಂಡ್ಸ್ ಆನ್ ದ ರಿಲಯಬಿಲಿಟಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಹೋಂಡಾ ಗಾಡಿ ತಗೋತಾ ಇದ್ದೀರಾ ಅಂದರೆ ನಿಮಗೆ ಇಶ್ಯೂಸ್ ಜಾಸ್ತಿ ಬರಲ್ಲ, ನಿಮಗೆ ಜಸ್ಟ್ ಸರ್ವಿಸ್ ಸೆಂಟರ್ ಅವೈಲೇಬಲ್ ಇರಬೇಕು. ಬಟ್ ಎಸ್ ನೀವು ಸಮ್ಹೌ ಮ್ಯಾನೇಜ್ ಮಾಡ್ಬೋದು. ಸೊ ರಿಲಯಬಲ್ ಮೋಟರ್ ಸೈಕಲ್ ತಗೋತಾ ಇದ್ದೀರಾ ಅಂದರೆ ಇಶ್ಯೂಸ್ ಇರಲ್ಲ ನಿಮಗೆ. ಬಟ್ ರಿಲಯಬಲ್ ತಗೋತಾ ಇಲ್ಲ ಅಂದರೆ ಲೈಕ್ ನೀವು ರಾಯಲ್ ಎನ್ಫೀಲ್ಡ್ ಆಗಿನ ರಿಲಯಬಲ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಲೈಕ್ ರೀಸೆಂಟ್ಲಿ ಲಾಂಚ್ ಆಗಿರೋ ಲೈಕ್ ಹಿಮಾಲಯ ನಾವು ಹೊಸದಾಗಿ ಲಾಂಚ್ ಆಗಿದ್ದರೆ ನಿಮ್ಗೆ ಗೊತ್ತಿಲ್ಲ, ಶೋರ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಸರ್ವಿಸ್ ಸೆಂಟರ್ ಅಂತೂ ಎಲ್ಲ ಕಡೆ ಇದೆ ಅಲ್ವಾ, ಆ್ಯಂಡ್ ಪಾರ್ಟ್ಸು ಎಲ್ಲ ಕಡೆ ಅವೈಲೇಬಲ್ ಇದೆ ಅಲ್ವಾ, ಆ್ಯಂಡ್ ರೋಡ್ ಸೈಡ್ ಅಸಿಸ್ಟೆನ್ಸು ಚೆನ್ನಾಗಿದೆ ಅಲ್ವಾ. ಬಟ್ ನೀವು ಅದು ಲೈಕ್ ಟ್ರ್ಯಾಮ್ ಥರ ನಂತರ ಗಾಡಿ ತೊಗೋತಾ ಇದ್ದೀರೋ ಅಥವಾ ಏಪ್ರಿಲಿಯಾ ಥರ ಗಾಡಿ ತೊಗೋತಾ ಇದ್ದೀರೋ ಅಂದರೆ ದೆನ್ ನೀವು ಡೆಫಿನೆಟ್ಲಿ ಫಸ್ಟ್ ಆಫ್ ಆಲು ನಿಮ್ಮ ಹತ್ರ ಒಳ್ಳೆ ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಇರಬೇಕು. ಅಂದರೆ ನಿಮ್ಮದೇ ಒಂದು ಪರ್ಸನಲ್ ಮೆಕ್ಯಾನಿಕ್, ನಿಮ್ಮದು ಮನೆ ಡಾಕ್ಟರ್ ಥರ ನಿಮ್ಮದು ಮನೆ ಮೆಕ್ಯಾನಿಕ್ ಅಂತಲೂ ಇರಬೇಕು. ಅದು ಒಂದು. ಅದು ಬಿಟ್ಟರೆ ನಿಮಗೆ ಅದೇ ಹೇಳ್ತಾ ಇಲ್ವಾ, ಈ ರಿಸ್ಕ್ ಜೊತೆ ನೀವು ಬದುಕೋಕ್ಕೆ ರೆಡಿ ಇರಬೇಕು. ದಟ್ ಏನಾದರೂ ಇಶ್ಯೂ ಆದರೆ ಇಟ್ ವಿಲ್ ಬಿ ವೆರಿ ವೆರಿ ಎಕ್ಸ್ಪೆನ್ಸಿವ್ ಓವರಾಲು. ಸೊ ಸರ್ವಿಸಿಂಗ್ಗೆ ನೀವು ಮೇ ಬಿ ಅದನ್ನ ಎಂಟೈರ್ ಗಾಡಿನೇ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಮನೆಗೆ. ಸೊ ಅದು ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದಕ್ಕೆಲ್ಲ ನೀವು ರೆಡಿಯಾಗಿರಬೇಕು. ಸೊ ಆದಷ್ಟು ಕಂಪನಿ ಕಡೆಯಿಂದನೇ ನಿಮಗೆ ಒಳ್ಳೆ ಲೈಕ್ ರಾಯಲ್ ಎನ್ಫೀಲ್ಡ್ದು ರೋಡ್ ಸೈಡ್ ಅಸಿಸ್ಟೆನ್ಸ್ ತುಂಬ ಚೆನ್ನಾಗಿದೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಆ ಥರ ಕಂಪನೀಸ್ನ ನೀವು ಚೂಸ್ ಮಾಡಬೇಕಾಗುತ್ತೆ, ಆ ಥರ ಕಂಪನೀಸ್ದು ವೆಹಿಕಲ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಒಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಟೈಪ್ ಆಫ್ ಮೋಟರ್ ಸೈಕಲ್ಲು. ಸೊ ಟೈಪ್ ಆಫ್ ಮೋಟರ್ ಸೈಕಲ್ ನಾನು ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಶುಡ್ ಯು ಬೈ ಆ್ಯನ್ ADV ಆರ್ ನಾಟ್ ಅದನ್ನು ನೋಡ್ಬೋದು. ಆರ್ ನೀವು ಶುಡ್ ಯು ಬೈ ಆ್ಯನ್ ಮೋಟರ್ ಸೈಕಲ್ ಫಾರ್ ಟೂರಿಂಗ್. ಸೊ ಎರಡು ವೀಡಿಯೋ ಮಾಡಿದ್ದೀನಿ, ಎರಡು ವೀಡಿಯೋನ ನೋಡಿ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಸೊ ಅದನ್ನು ನೋಡಿ. ಸೊ ಬೇಸಿಕಲಿ ಏನು ಅಂದರೆ ನೀವು ಮೋಟರ್ ಸೈಕಲ್ಲು ಯಾವ್ದು ಬೇಕಾದ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ನಾನು. ನೀವು ಟೂರಿಂಗ್ ಮಾಡೋದು ಎಂಡ್ ಆಫ್ ದ ಡೇ ಮೋಟರ್ ಸೈಕಲ್ ಜಸ್ಟ್ ಒಂದು ಟೂಲ್, ಓಕೆನಾ. ಐ ನೋ ನಿಮಗೆ ಕಷ್ಟ ಆಗುತ್ತೆ, ಕಂಫರ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬಟ್ ದ ಫಸ್ಟ್ 2 ಥಿಂಗ್ಸ್ ನಾನು ಹೇಳಿದೆ ನೋಡಿ, ಅದು ನಿಮಗೆ ಪಕ್ಕ ಆಗುತ್ತೆ ಅಂದರೆ ಯಾವ ಮೋಟರ್ ಸೈಕಲ್ ತೊಗೊಂಡ್ರು ಅಷ್ಟೊಂದು ಮ್ಯಾಟರ್ ಆಗಲ್ಲ. ರೀಸೆಂಟ್ಲಿ ನಂಗೆ ಒಬ್ರು ಕೇಳ್ತಾ ಇದ್ರು NX 200 ತೊಗೋಬೋದಾ ಟೂರಿಂಗ್ ಅಂತ. ಯು ಹ್ಯಾವ್ ಟು ಸಿ ಫಸ್ಟ್ 2 ಫ್ಯಾಕ್ಟರ್ಸು. ಅದಾದಮೇಲೆ ನಿಮಗೆ ಎವ್ರಿಥಿಂಗ್ ಫೈನ್ ಅಂದರೆ NX 200 ತೊಗೋಬೋದು ನೀವು, ಏನು ತಲೆನೇ ಕೆಡ್ಸ್ಕೋಬೇಡಿ, ಓಕೆನಾ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಸೇ. ಸೊ ನನಗೇನು ಅಷ್ಟೊಂದು ಮೋಟರ್ ಸೈಕಲ್ ಮ್ಯಾಟರ್ ಆಗಲ್ಲ. ತುಂಬ ಜನ ಕೇಳ್ತಾರೆ, ಇದು ಸ್ಕ್ರಾಮ್ಲರ್ 400X ಟೂರಿಂಗ್ ಕೇಪಬಲ್ ಅಂತ. ನನಗೆ ನಿಜ ಹೇಳ್ತಾ ಇದ್ದೀನಿ, ವೆನ್ ಐ ಕಂಪೇರ್ ಇಟ್ ವಿತ್ ಹಂಟರು, ಇಟ್ ಈಸ್ ಮೋರ್ ದೆನ್ ಇನಫ್ ಫಾರ್ ಮೀ ಟೂರಿಂಗ್ ಮಾಡೋಕ್ಕೆ ನಾನು ಪರ್ಟಿಕ್ಯುಲರ್ಲಿ. ಸೊ ದಟ್ ಈಸ್ ದ ಥಿಂಗು. ಸೊ ಥರ್ಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಟೈಪ್ ಆಫ್ ಮೋಟರ್ ಸೈಕಲು. ಇದ್ರ ಬಗ್ಗೆ ನಾನಂತಲ್ಲ ಎಷ್ಟೊಂದು ಜನ ಡಿಸ್ಕಸ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ದ ಫ್ಯಾಕ್ಟರ್ ಏನು ಅಂದರೆ ಈ ಎಲ್ಲ ಮೋಟರ್ ಸೈಕಲ್ಲೂ ನೀವು ಟೂರಿಂಗ್ ಮಾಡ್ಬೋದು. ಡೀಸೆಂಟ್ ಪವರ್ ಇರಬೇಕು. 200cc ನಾನು ಮಿನಿಮಮ್ ಹೇಳಿದ್ದೀನಿ ನೋಡಿ, 200cc ಮೇಲಿದ್ದರೆ ಸಾಕು ಅಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೂರಿಂಗು ಎಂಜಾಯಬಲ್ ಇದೆಯಾ ಇಲ್ವಾ. ಸೊ ಎಸ್, ನಾನು ಆಲ್ರೆಡಿ ಹೇಳಿದೆ ನೋಡಿ, ಇವ್ರಿಗೆ ಅದೇ ಪ್ರಾಬ್ಲಮ್ ಆಗಿದ್ದು. ಇವ್ರು ಅಂದ್ಕೊಂಡ್ರು ದಟ್ ಟೂರಿಂಗ್ ಇಸ್ ತುಂಬ ಎಂಜಾಯಬಲ್ ಇರುತ್ತೆ, ಮಜಾ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಇವೆನ್ಚುಲಿ ಅವ್ರಿಗೆ ಅರ್ಥ ಆಗಿ ಸ್ಟಾರ್ಟ್ ಆಯಿತು, ನಾನು ಟೂರಿಂಗ್ ಅಲ್ಲ ಮೇಯ್ನು ನನಗೆ ಅಂತ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ನಾನು ಮಂಗಳೂರು ಗೋಕರ್ಣ ಆ್ಯಂಡ್ ಹಂಪಿ ಟ್ರಿಪ್ ಮಾಡಿದಾಗ ಮೋಟರ್ ಸೈಕಲ್ ಟೂರಿಂಗ್ ಇಸ್ ಇಟ್ ಎಂಜಾಯಬಲ್ ಅಂತ. ಸಿ ಆ್ಯಕ್ಚುಲಿ ಇದು ಎಂಜಾಯಬಲ್ ಇದೆ. ನಿಮಗೆ ಬ್ರೇಕ್ ಕೊಡೋಕ್ಕೆ ನೀವು ಜಸ್ಟ್ ಟೈಮ್ ಪಾಸ್ಗೆ ನೀವು ಜಸ್ಟ್ ಯಾವಾಗಾದರೂ ಟೂರ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರಿಗೆ ಲೈಕ್ 20 ದಿನ ಟೂರ್ ಮಾಡಬೇಕು, ಒಬ್ಬೊಬ್ಬರಿಗೆ ಒಂದು ಇಯರಲ್ಲಿ 2 ಟ್ರಿಪ್ ಮಾಡಿದ್ರು ಸಾಕು ಅವ್ರಿಗೆ. ಸೊ ಟೂರ್ ಮಾಡೋದು ಯಾರು ಬೇಕಾದರೂ ಟೂರ್ ಮಾಡ್ಬೋದು, ಎಂಜಾಯಬಲ್ ಅಂತೂ ಇದೆ. ಬಟ್ ವಾಟ್ ಯು ಹ್ಯಾವ್ ಟು ಸಿ ಈಸ್ ಎಷ್ಟು ಫ್ರೀಕ್ವೆಂಟಾಗಿ ನೀವು ಟೂರ್ ಮಾಡ್ತೀರಾ ಅಂತ. ಸೊ ಬೇಸ್ಡ್ ಆನ್ ದಟ್ಟು ನೀವು ಮೋಟರ್ ಸೈಕಲ್ ತೊಗೊಳ್ಳಿ. ನೀವು ಜಾಸ್ತಿ ಫ್ರೀಕ್ವೆಂಟಾಗಿ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ತಕ್ಕಂಗೆ ಮೋಟರ್ ಸೈಕಲ್ ತೊಗೊಳ್ಳಿ. ನೀವೇನು ತುಂಬ ಕೇಪಬಲ್ ಮೋಟರ್ ಸೈಕಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟೇ. ತುಂಬ ಸಿಂಪಲಾಗಿ ಹೇಳೋದಾದರೆ. ಆ್ಯಂಡ್ ಲಾಸ್ಟ್ ಪಾಯಿಂಟಿಗೆ ಬರೋಣ. ದಟ್ ಈಸ್ ಬೇಸಿಕಲಿ ದ ಮೂಡ್ ಸ್ವಿಂಗ್ಸು. ಆ್ಯಂಡ್ ಇವ್ರಿಗೆ ನಾನು ನೋಡ್ಬೋದು ದ ಮೂಡ್ ಸ್ವಿಂಗ್ ಆಯಿತು ನೋಡಿ. ಇನಿಷಿಯಲಿ ಹಿ ವಾಸ್ ವೆರಿ ಹ್ಯಾಪಿ ಓನಿಂಗ್ ದಿಸ್ ಸ್ಕ್ರಾಮ್ಲರ್ 400X. ಬಟ್ ಬರ್ತಾ ಅವ್ರಿಗೆ ಐ ಮೀನ್ ಈ ಡಿಂಟ್ ಎಕ್ಸ್ಪ್ರೆಸ್ ಇಟ್ ಇನ್ ದ ವಾಟ್ಸಪ್ಪು, ಬಟ್ ಐ ಥಿಂಕ್ ಹಿ ಡಿಡ್ ಫೀಲ್ ದಟ್ ಇಟ್ ಈಸ್ ನಾಟ್ ಗುಡ್. ಅವರದೇ ಹೇಳ್ತಾ ಇದ್ರು, ಇವೆನ್ಚುಲಿ ಈ ಫೌಂಡ್ ಔಟ್ ದಟ್ ಮೇ ಬಿ ದಿಸ್ ಇಸ್ ನಾಟ್ ದ ಮೋಟರ್ ಸೈಕಲ್ ಫಾರ್ ಮೀ ಅಂತ. ಆ್ಯಂಡ್ ಕರೆಂಟ್ಲಿ ಹಿ ಈಸ್ ಪ್ಲಾನಿಂಗ್ ಟು ಬೈ ಅ ಕ್ಲಾಸಿಕ್ 350 ಆರ್ ದ CB 350. ಅದರಲ್ಲಿ ಯಾವ್ದು ತೊಗೋಬೇಕಂತ ಕೇಳ್ತಾ ಇದ್ರು. ಸೊ ಅವ್ರಿಗೆ ಮೈಲೇಜ್ ಮೇನ್ ಪ್ರಯಾರಿಟಿ. ಆ್ಯಂಡ್ ಅವ್ರಿಗೆ ಇದೆಲ್ಲ ಆದಾದಮೇಲೆ ನಾನು ಹೇಳಿದೆ ದಟ್ ಎಸ್, ನೀವು ರಾಯಲ್ ಎನ್ಫೀಲ್ಡು ತೊಗೋಬೋದು, CB 350 ತೊಗೋಬೋದು. ಬಿಕಾಸ್ ರಾಯಲ್ ಎನ್ಫೀಲ್ಡ್ ನಿಮಗೆ ಇನ್ನವೇ ಸರ್ವಿಸ್ ಅವೈಲಬಿಲಿಟಿ ಎಲ್ಲ ಕಡೆ ಇದೆ ಆ್ಯಂಡ್ ಪಾರ್ಟ್ಸ್ ಅವೈಲಬಿಲಿಟಿ ಎವ್ರಿಥಿಂಗ್ ಇದೆ. CB 350 ಈಸ್ ಅ ರಿಲಯಬಲ್ ಮೋಟರ್ ಸೈಕಲ್. ಎರಡು ಓಕೆ ಇತ್ತು. ಅವ್ರಿಗೆ ಸ್ವಲ್ಪ ವೆಯ್ಟ್ ಕಮ್ಮಿ ಇರುವಂಥ ಮೋಟರ್ ಸೈಕಲ್ ಬೇಕಿತ್ತು. ಸೊ ಅದಕ್ಕೆ ನಾನು CB 350 ತೊಗೊಳ್ಳಿ ಅಂತ ಹೇಳಿದ್ದೀನಿ. ಸೊ ಮೇ ಬಿ ಅವರು ಅದನ್ನೇ ತೊಗೋಬೋದು. ಬಟ್ ದ ಥಿಂಗ್ ಈಸ್, ದ ಮೂಡ್ ಸ್ವಿಂಗ್ ಏನಕ್ಕೆ ಆಗುತ್ತೆ ಅಂತ ಕೇಳೋದಾದರೆ, ಸಿ ದಿಸ್ ಇಸ್ ವೆರಿ ನ್ಯಾಚುರಲ್ಲು. ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಒಂದು ಫಸ್ಟ್ ಟೈಮ್ ಮೋಟರ್ ಸೈಕಲ್ ತೊಗೊಂಡಾಗ ನೀವು ಏನೋ ಅಂದ್ಕೊಂಡು ತೊಗೊಂಡಿರ್ತೀರಾ, ನಿಮಗೆ ಈ ಪರ್ಪಸ್ಗೋಸ್ಕರ ಇದು ಸೂಟ್ ಆಗುತ್ತೆ ಅಂತ ತೊಗೊಂಡಿರ್ತೀರಾ. ಇನಿಷಿಯಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜು ಮೇ ಬಿ ನೀವು ರಾಂಗ್ ಮೋಟರ್ ಸೈಕಲ್ ತೊಗೊಂಡಿರ್ತೀರಾ. ಸೆಕೆಂಡ್ ಟೈಮ್ ತೊಗೋಬೇಕಾದ್ರೆ ಮೇ ಬಿ ನಿಮಗೆ ನಾಲೆಜ್ ಇರುತ್ತೆ, ಬಟ್ ನೀವು ಮೇ ಬಿ ಯು ವಿಲ್ ಅಸ್ಯೂಮ್ ದಟ್ ದಿಸ್ ವಿಲ್ ಬಿ ಸೂಟೆಡ್ ಫಾರ್ ಯು. ಬೇಸಿಕಲಿ ಇವ್ರ ಹತ್ರ ಆಲ್ರೆಡಿ ಒಂದು ಮೋಟರ್ ಸೈಕಲ್ ಇತ್ತು. ಐ ಥಿಂಕ್ ಅವ್ರ ಹತ್ರ ಶೈನ್ ಯಾವುದೋ ಇತ್ತು ಮೋಟರ್ ಸೈಕಲ್ಲು. ಸೊ ಹಿ ವಾಂಟೆಡ್ ಟು ಹ್ಯಾವ್ ಸಮಥಿಂಗ್ ಬಿಗ್ ಡಿಫ್ರೆಂಟ್ ಆಗಿರೋದು ಬೇಕಿತ್ತು ಅವ್ರ ಹತ್ರ. ಸೊ ಹಿ ಹ್ಯಾಡ್ ಎನ್ ಎಕ್ಸ್ಪೀರಿಯನ್ಸ್. ಬಟ್ ಅವ್ರಿಗೆ ಎಕ್ಸಾಕ್ಟ್ಲಿ ಫಾರ್ ದಟ್ ಪರ್ಪಸ್ ಅದು ಸೂಟ್ ಆಗುತ್ತಾ ಇಲ್ವಾ, ಆರ್ ದಟ್ ಪರ್ಪಸ್ ವಾಟ್ ಈ ಚೂಸು ಆ್ಯಕ್ಚುಲಿ ವಿಲ್ ಬಿ ಎಂಜಾಯಬಲ್ ಫಾರ್ ಹಿಮ್ ಆರ್ ಇಟ್ ಸೂಟ್ಸ್ ಹಿಮ್ ಆರ್ ನಾಟ್ ಅಂತ ಗೊತ್ತಿರಲ್ಲ. ಸೊ ಇದು
ತುಂಬ ಕಾಮನ್ ಆಗಿರುತ್ತೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಕಾಮನು ಆ್ಯಂಡ್ ತುಂಬ ಜನ ಮೋಟರ್ ಸೈಕಲ್ ಬೇಗನೆ ಸೆಲ್ ಮಾಡ್ತಾರೆ. ದಟ್ ಈಸ್ ನಾಟ್ ಅ ನ್ಯೂ ಫಿನಾಮಿನಾ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಈ ಥರ ಆದರೆ ಈವನ್ ಸೆಕೆಂಡ್ ಟೈಮ್, ಈವನ್ ಥರ್ಡ್ ಟೈಮ್, ಈವನ್ ಫೋರ್ತ್ ಟೈಮ್ ಆದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮೂಡ್ ಸ್ವಿಂಗ್ಸ್ ತುಂಬ ಜನರಿಗೆ ಆಗುತ್ತೆ. ಬಟ್ ದ ಥಿಂಗ್, ನೀವು ಇದನ್ನು ಅಗೇನ್ ನೀನು ಆಗಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ. ಬಟ್ ವಾಟ್ ಐ ಕ್ಯಾನ್ ಸೇ ಟು ಅವಾಯ್ಡ್ ದಿಸ್ ಅಂತ ಕೇಳೋದಾದರೆ, ಎಸ್ಪೆಷಲಿ ಇನ್ ದಿಸ್ ಕೇಸು ರಿಗಾರ್ಡಿಂಗ್ ದ ಪರ್ಪಸ್ಸು. ಪರ್ಪಸ್ ವಿಚಾರ ನಾನು ರೀಸೆಂಟ್ ವೀಡಿಯೋದಲ್ಲೂ ಹೇಳಿದ್ದೆ. ನೀವು ಮ್ಯಾಕ್ಸ್ ಟು ಮ್ಯಾಕ್ಸು ಮೆಜಾರಿಟಿ ಆಫ್ ಅಸ್ಸು, ನಾವು 99% ಆಫ್ ಅಸ್ಸು ನಾವು ಮ್ಯಾಕ್ಸ್ ಟು ಮ್ಯಾಕ್ಸು ಒಂದು ತಿಂಗಳು 30 to 35 ಡೇಸು ನಾವು ಟ್ರಿಪ್ ಮಾಡ್ತೀವಿ ಅಷ್ಟೇ. ಸೊ ನೀವು 330 ಡೇಸು ನೀವು ಸಿಟಿಯಲ್ಲಿ ರೈಡ್ ಮಾಡಬೇಕು. ಸೊ ಈ ಥರ ಇರಬೇಕಾದ್ರೆ ಎಸ್, ನೀವು ಒಂದು ಪರ್ಪಸ್ ಬಿಲ್ಡ್ ಮೋಟರ್ ಸೈಕಲ್ ತೊಗೋತಾ ಇದ್ದೀರಾ ಅಂದರೆ, ಲೈಕ್ ಎಸ್ಪೆಷಲಿ ADV ಥರ ಮೋಟರ್ ಸೈಕಲು, ಆರ್ ಇನ್ ದಿಸ್ ಕೇಸ್ ಇದು ADVನೂ ಅಲ್ಲ. ಇದು ನೀವು ಏನು ಮೇಕ್ ಶೋರ್ ಮಾಡಬೇಕು ಗೊತ್ತಾ, ನಿಮಗೆ ಈ ಮೋಟರ್ ಸೈಕಲ್ನ ಸಿಟಿಯಲ್ಲಿ ನೀವು ರೈಡ್ ಮಾಡೋಕ್ಕೆ ನೀವು ಎಂಜಾಯ್ ಮಾಡ್ತೀರಾ ಇಲ್ವಾ ಅಂತ. ಐ ನೋ, ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಟೂರಿಂಗೋಸ್ಕರ ತೊಗೋಬೇಕಂದ್ರೆ ಟೂರಿಂಗ್ ಮೋಟರ್ ಸೈಕಲೇ ತೊಗೊಂಬಿಡಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್. ಬಟ್ ದ್ಯಾಟ್ ಈಸ್ ಸಮಥಿಂಗ್ ಇಟ್ ಸೂಟ್ಸ್ ವೆನ್ ಯು ಹ್ಯಾವ್ ಅ ಸೆಕೆಂಡ್ ಮೋಟರ್ ಸೈಕಲ್. ಎಸ್ಪೆಷಲಿ ನೀವು ಒಂದು ಸ್ಕೂಟಿ ಇಟ್ಕೊಂಡಿದ್ದೀರಾ, ಬಟ್ ಸ್ಕೂಟಿ ಟು ಬಿ ವೆರಿ ಆನೆಸ್ಟ್ ನಿಮಗೆ ಇಮೋಷ್ನಲ್ ಕನೆಕ್ಷನ್ ಇರಲ್ಲ. ಪ್ರಾಕ್ಟಿಕಲ್ ಪರ್ಸನ್ಗೆ ಈ ಥರ ಮ್ಯಾನೇಜ್ ಮಾಡೋದು ಓಕೆ, ಬಟ್ ಇಮೋಷ್ನಲಿ ನಿಮಗೆ ಸಿಟಿಯಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ಇಟ್ ಈಸ್ ಸೋ ಡಿಫಿಕಲ್ಟು. ದೆನ್ ವಾಟ್ ಈಸ್ ದ ರೀಸನ್ ನಾನು ಬೈ ಮಾಡಿದೆ? ನನಗೊಂದು ಈಸಿ ಮೋಟರ್ ಸೈಕಲ್ಲು ಲೈಕ್ ಕ್ಲಾಸಿಕ್ಕು ಇಲ್ಲ CB350 ತೊಗೊಂಡ್ರೆ ಐ ಕ್ಯಾನ್ ರಿಯಲಿ ಎಂಜಾಯ್ ದಟ್ ಮೋಟರ್ ಸೈಕಲ್ ಎವ್ರಿ ಟೈಮು. ಈವನ್ ಟೂರ್ ಮಾಡಬೇಕಾದ್ರೂ ಎಂಜಾಯ್ ಮಾಡ್ಬೋದು, ನಾರ್ಮಲ್ ಡೇನೂ ಎಂಜಾಯ್ ಮಾಡ್ಬೋದು ಅಂತ. ದ್ಯಾಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ ಯು ಆಲ್ಸೋ. ನೀವು ಯಾವ ಥರ ಮೋಟರ್ ಸೈಕಲ್, ಈವನ್ ನೀವು ಇಂಟರ್ಸೆಪ್ಟರ್ ತೊಗೋತೀರಾ ಅಂದ್ರೂ ಐ ಫೀಲ್ ದಟ್ ಇಂಟರ್ಸೆಪ್ಟರ್ ನೀವು ಎಸ್ ನಿಮಗೆ ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ, ಅದನ್ನು ಸಿಟಿ ಮೋಟರ್ ಸೈಕಲ್ ಅಲ್ಲ, ನೀವು ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ದಟ್ ಈಸ್ ಫೈನ್. ಬಿಕಾಸ್ ಆಫ್ ದ ಎಕ್ಸಾಸ್ಟ್ ನೋಡುವ ಕ್ಯಾರೆಕ್ಟರಿಂದನೋ ಅವ್ರು ವಾಟ್ ಎವರ್. ಕೆಲವರು ಅಡ್ವೆಂಚರ್ ಬೈಕ್ನ ಎಂಜಾಯ್ ಮಾಡ್ತಾರೆ ಬಿಕಾಸ್ ಅದು ನೋಡೋಕೆ ದೊಡ್ಡದಿದೆ, ಅವ್ರು ಆರಾಮಾಗಿ ನಾವು ಬ್ಯಾಡ್ ರೋಡ್ಸಲ್ಲಿ ಹಾರಿಸ್ಕೊಂಡು ಹೋಗ್ಬೋದು ಅಂತ. ಮೇ ಬಿ ಸ್ಕ್ರಾಮ್ಲರ್ 400Xನೂ ತುಂಬ ಜನ ಆ ಥರ ಎಂಜಾಯ್ ಮಾಡ್ತಾರೆ. ನನಗೆ ಪರ್ಸ್ನಲಿ ಕೇಳೋದಾದರೆ ನಾನೇ ಎಂಜಾಯ್ ಮಾಡ್ತೀನಿ ಅಂದರೆ ಜಸ್ಟ್ ಬೈ ಲುಕಿಂಗ್ ಎಟ್ ದ ಮೋಟರ್ ಸೈಕಲ್. ನೋಡೋಕೆ ಸಖತ್ತಾಗಿದೆ ಅಲ್ಲ ಮೋಟರ್ ಸೈಕಲ್ಲು ಅಂತ. ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೂ ಖುಷಿಯಾಗಿರುತ್ತೆ ನನಗೆ. ದಟ್ ಶೈನಿಂಗ್ ಆಗಿರುತ್ತೆ ನೋಡಿ, ಆ್ಯಂಡ್ ಟ್ರ್ಯಾಂಪ್ ಬ್ಯಾಜ್ ಬೇರೆ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ನನಗೆ ದಟ್ ಇಳಿತದೆ ನೋಡಿ ಗಾಡಿ ಸಿಟಿಯಲ್ಲಿ ಎಳಿಬೇಕಾದ್ರೆ, ಸೆಕೆಂಡ್ ಥರ್ಡ್ ಗೇಡಲ್ಲಿ ಎಳೆದು ಬಿಡುತ್ತೆ ನೋಡಿ, ಸ್ವಲ್ಪ ಓವರ್ಟೇಕ್ಸ್ ಮಾಡಬೇಕಾದ್ರೆ ಅಲ್ಲೂ ನನಗೆ ಸ್ವಲ್ಪ ಮಜಾ ಬರುತ್ತೆ. ಸೊ ಸಿಟಿಯಲ್ಲೂ ಸ್ವಲ್ಪ ಸಮ್ ಕೈಂಡ್ ಆಫ್ ಎಂಜಾಯ್ಮೆಂಟ್ ಅಂತೂ ನನಗೆ ಕೊಡುತ್ತೆ. ಅದು ಇಟ್ಸ್ ಸಮ್ ಕೈಂಡ್ ಆಫ್ ಬಿಟ್ಟಾಗಿ ಸಖತ್ ಎಂಜಾಯ್ಮೆಂಟ್ ಕೊಡುತ್ತೆ. ಸೊ ನಿಮಗೆ ಅಟ್ಲೀಸ್ಟ್ ಸಮ್ ಕೈಂಡ್ ಆಫ್ ಎಂಜಾಯ್ಮೆಂಟ್ ಕೊಡಬೇಕು ಸಿಟಿಯಲ್ಲಿ. ನಿಮಗೆ ಅದೊಂದು ಹ್ಯಾಸಲ್ ಆಗಿಬಿಟ್ರೆ ನಿಮ್ಗೆ ತುಂಬ ಕಷ್ಟ ಅಂತ ಅನ್ಸ್ಬಿಟ್ರೆ ಸಿಟಿಯಲ್ಲಿ, ಬಿಕಾಸ್ 330 ಡೇಸ್ ನೀವು ಸಿಟಿಯಲ್ಲೇ ಓಡಿಸ್ತೀರಾ ನೋಡಿ. ಸೊ ಟೂರಿಂಗ್ ಆಸ್ ಅ ಪರ್ಪಸ್ ಚೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಶೂರ್ ಸಮ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟು ನಿಮ್ಮದು ಟೂರಿಂಗ್ ಮೋಟರ್ ಸೈಕಲ್ಲು ವಾಟ್ ಎವರ್ ನೀವು ಟೂರಿಂಗ್ ಪರ್ಪಸ್ಗೋಸ್ಕರ ಏನು ತೊಗೊಂಡಿದ್ದೀರಾ ಅಂದರೆ ಸರ್ವ್ ಮಾಡಬೇಕಂತ ನಾನು ಹೇಳ್ತೀನಿ. ಸೊ ಸರ್ವ್ ಮಾಡಿಲ್ಲ ಅಂದರೆ ಮೇ ಬಿ ಯು ವಿಲ್ ಬಿ ಡಿಸಪಾಯಿಂಟೆಡ್. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನು. ಮೂಡ್ ಸ್ವಿಂಗ್ ಆಗೋದು ಇಸ್ ಅ ವೆರಿ ಕಾಮನ್ ಥಿಂಗು. ಬಟ್ ಹೇಳೋಣ ಅಂತ ಇದ್ದೆ. ಸೊ ಇಷ್ಟೇ ನಾನು ಹೇಳಬೇಕಂತ ಇದ್ದೆ. ಒಂದು ಸಿನಾರಿಯೋನು ನಿಮ್ಗೆ ಹೇಳ್ಬಿಟ್ಟೆ, ಎಕ್ಸಾಂಪಲ್ ಕೊಟ್ಬಿಟ್ಟು ಈ ಥರ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಥರ ಇದನ್ನು ಲೈಕ್ ಏನೇನು ಫ್ಯಾಕ್ಟರ್ಸ್ನ ನೀವು ನೋಡಬೇಕಂತ ಹೇಳ್ಬಿಟ್ಟಿದ್ದೀನಿ. ಸೊ ಟೂರಿಂಗ್ ನೀವು ಜನರಲಿ ಪರ್ಪಸ್ ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮೋಟರ್ ಸೈಕಲ್ ತೊಗೊಳ್ಳಿ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ತುಂಬ ನೀವು ನಮ್ಮ ಥರ ವೀಡಿಯೋಸ್ ನೋಡಿಬಿಟ್ಟು ಇಲ್ಲ ನನ್ನ ಒಪಿನಿಯನ್ ನೋಡಿಬಿಟ್ಟು ನೀವು ತೊಗೊಳಕ್ಕೆ ಹೋಗ್ಬಿಡಿ. ನಿಮ್ಮದು ಓನ್ ಬ್ರೈನಲ್ಲಿ ಏನಿದೆ ಆ್ಯಂಡ್ ನಿಮ್ಮದು ಏನು ಸಿನಾರಿಯೋಸ್ ಇದೆ ಅದನ್ನು ಕನ್ಸಿಡರ್ ಮಾಡಿಬಿಟ್ಟೆ ಬೈ ಮಾಡಿ, ಓಕೆನಾ. ಸೊ ಐ ನೋ ಮಿಸ್ಟೇಕ್ಸು ಆಗುತ್ತೆ ಅಂತ ಹೇಳಿದೆ ನೋಡಿ, ಈ ಥರ ಮಿಸ್ಟೇಕ್ ಆಗುತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬೈ ಮಾಡಿ ಅಂತ ಹೇಳ್ತೀನಿ. ಸಿಟಿಗೆ ತೊಗೋತಾ ಇದ್ದೀರಾ ಅಂದರೆ ಅಷ್ಟೊಂದು ತಲೆನೋ ಇರಲ್ಲ. ಬಟ್ ಜನರಲಿ ಈ ಥರ ಟೂರಿಂಗ್ ತೊಗೋಬೇಕಾದ್ರೆ ಐ ಥಿಂಕ್ ಲಾಟ್ ಆಫ್ ಪೀಪಲ್ಲು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ ಫಾರ್ ಮೆನಿ ರೀಸನ್ಸು. ಸೊ ಅದಕ್ಕೋಸ್ಕರ ನಾನು ಒಂದು ಲೈಕ್ ನಂದು ಎಕ್ಸ್ಪೀರಿಯನ್ಸಿಂದ ಏನು ಹೇಳ್ಬೋದು ಅದನ್ನ ಹೇಳಿದೆ. ಹೋಪ್ಫುಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಿಮ್ಮದು ಏನಾದರೂ ಒಪಿನಿಯನ್ಸ್ ಇದ್ದರೆ ಹೇಳಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ motorcycle, car and cycle content. Thank you very much.